ಹಲೋ ಮಮತಾ, ನಮಸ್ಕಾರ. ನಿಮಗೆ ಸೆಲ್ ಹೆಲ್ತ್ ಬಗ್ಗೆ ಹೇಗೆ ಗೊತ್ತಾಯಿತು? ಆ, ನಾನು ಆ್ಯಕ್ಚುಲಿ ಬೇಸಿಕಲಿ ಕ್ಯಾನ್ಸರ್ ಪೇಷೆಂಟು. ಡಾಕ್ಟರ್ ಬಾಫ್ನ ಹತ್ರ ಮಹಾವೀರ್ ಜೈನ್ ಹಾಸ್ಪಿಟ್ಲಿಗೆ ಅಲ್ಲಿ ನಾನು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ಸೊ ಅಲ್ಲಿ ಫಾಲೋ ಅಪ್ಪಿಗೆ ಅಂತ ಹೋದಾಗ ಬಹುಶಃ ನನ್ನ ಕೀಮೋ ಎಲ್ಲ ಮುಗ್ದಿತ್ತು. ಡಾಕ್ಟ್ರ್ ಹತ್ರ ನಾನು ಮಾತಾಡುವಾಗ ಸರಿ ಈಗ ಏನಾದರೂ ಬೇರೆ ಏನಾದರೂ ಒಂದು ಸಜೆಸ್ಟ್ ಮಾಡ್ತೀರಾ ಆಯುರ್ವೇದ ಆ ಥರದ್ದು ಅಂತ ಕೇಳಿದೆ. ಸೊ ಇಮ್ಮಿಡಿಯೇಟ್ ಅವರು ಹುಡುಕಿ ಅವರಲ್ಲಿದ್ದ ಒಂದು ಕಾರ್ಡ್ ತೆಗೆದು ಇಲ್ಲ ಇಲ್ಲೊಂದು ಸೆಲ್ ಅಂತ ಇದೆ, ನೆಕ್ಸ್ಟ್ ನೀವು ಫಾಲೋ ಅಪ್ ಹೋಗೋದ್ರೊಳಗಡೆ ನೀನು ಟ್ರೀಟ್ಮೆಂಟ್ ಮಾಡಿಸ್ಕೊಂಡೇ ಬರಬೇಕಂತೇಳಿ ಡಾಕ್ಟರ್ ಬಾಫ್ನ ಸಜೆಸ್ಟ್ ಮಾಡಿದರು. ಸೊ ಅವ್ರ ಮಾತಿಗೆ ತುಂಬ ಗೌರವ ಕೊಟ್ಟು ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದ್ದ ಬದ್ರಿಪ್ರಸಾದ್ ಅವರಿಗೆ ಫೋನ್ ಮಾಡಿದೆ. ಸೊ ಅವರು ನಾನು ಅಲ್ಲಿಂದ ಹಾಸ್ಪಿಟ್ಲಿಂದ ಇಲ್ಲಿಗೆ ರೀಚ್ ಆಗೋವ್ರಿಗೂ ತುಂಬ ಚೆನ್ನಾಗಿ ಗೈಡ್ ಮಾಡಿ ನಾನು ಇಲ್ಲಿಗೆ ರೀಚ್ ಆದೆ. ಓಕೆ. ಸೊ ಹಾಗಾಗಿ ಅವ್ರ ಮೂಲಕ ಸೆಲ್ ಹೆಲ್ತ್ಗೆ ಬರಲಿಕ್ಕಾಯಿತು. ಈಗ ಇಲ್ಲಿ ಟ್ರೀಟ್ಮೆಂಟ್ ನಿಮ್ದು ಇವತ್ತು ಕಂಪ್ಲೀಟ್ ಆಯ್ತಲ್ಲ? ಹೌದು ಹೌದು, ಇವತ್ತಿಗೆ 12 ಡೇಸ್ ಆಯಿತು. ಓಕೆ. ಹೇಗೆ ಅನ್ನಿಸ್ತಾ ಇದೆ ಈಗ ಟ್ರೀಟ್ಮೆಂಟ್ ಮುಗಿದ್ಮೇಲೆ? ಟ್ರೀಟ್ಮೆಂಟ್ ಮುಗಿದ್ಮೇಲೆ ತುಂಬ ಖುಷಿ ಆಗ್ತಾ ಇದೆ. ಏನು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ, ಬಹುಶಃ ನಾನೇನಾದರೂ ಸ್ವಲ್ಪ ಹೊತ್ತು ಮನಸ್ಸು ಗಟ್ಟಿ ಮಾಡಿ ವಾಪಸ್ ಹೋಗಿದ್ರೆ ನಾನು ಇಂಥ ಒಂದು ಅವಕಾಶ ಮಿಸ್ ಮಾಡ್ಕೊಳ್ತಿದ್ದೆ ಅನ್ನಿಸ್ತಿದೆ ನನಗೆ. ಇಲ್ಲಿ ಬಂದಮೇಲೆ ಒಂದು ನೇರವಾಗಿ ಕಾಯಿಲೆಯಿಂದ ನಾನೇನು ತುಂಬ ಬಳಲ್ತಿದ್ದದ್ದು ಕಡಿಮೆ, ಯಾಕಂದರೆ ಕೀಮೋ ಮುಗಿದು ಆಲ್ಮೋಸ್ಟ್ 3 ಮಂತ್ಸ್ ಆಗಿತ್ತು. ಸೊ ಆಲ್ಮೋಸ್ಟ್ ನಾರ್ಮಲ್ ಸ್ಟೇಟಲ್ಲೇ ಇದ್ದೆ. ಆದರೆ ತಾವು ಹೇಳಿದಾಗೆ ತಮ್ಮ ಹತ್ರ ಕೂತು ಅವತ್ತು 1-1.5 ಗಂಟೆ ಚರ್ಚೆ ಮಾಡಿದ ರೀತಿಯಲ್ಲಿ ತುಂಬ ಪಾಸಿಟಿವ್ ಆಗಿ ನನಗೆ ಮೋಟಿವೇಟ್ ಮಾಡಿದ್ರಿ. ಎಲ್ಲ ರೀತಿಯಲ್ಲಿ ನಾನು ನಿಮ್ಮ ಜೊತೆಗಿರ್ತೀನಿ, ನೀವು ಟ್ರೀಟ್ಮೆಂಟ್ ತೊಗೊಂಡೇ ಹೋಗಿ ಅಂತೇಳಿ ಇನ್ಸಿಸ್ಟ್ ಮಾಡಿದ್ದ ನಿಮ್ಮ ಪ್ರೀತಿಯ ಭಾರಕ್ಕೆ ನಾನು ಮಣಿದು ಅವತ್ತು ಆ್ಯಕ್ಚುಲಿ ಟ್ರೀಟ್ಮೆಂಟ್ಗೆ ಹೋದೆ. ಟ್ರೀಟ್ಮೆಂಟ್ಗೆ ಹೋಗಿ ಒಂದು 2-3 ದಿನದಲ್ಲೇ ನನಗೆ ಅರ್ಥ ಆಗಿದೆ ಏನಂತ ಹೇಳಿದ್ರೆ, ನನಗೆ ಕಾಲು 2 ಪ್ರಾಬ್ಲಮ್ ಇತ್ತು ನಡಿಲಿಕ್ಕೆ. ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ, ಇನ್ನೊಂದು ನ್ಯೂರೋಪತಿ ಎಲ್ಲ ಪ್ರಾಬ್ಲಮ್ ಇದ್ದಿದ್ದರಿಂದ 2 ಕಾಲು ಸ್ವಲ್ಪ ಬ್ಲಡ್ ಕ್ಲಾಟ್ಸ್ ಥರ ಬ್ಲೂಶ್ ಆಗೋಗಿತ್ತು, 2 ಪಾದಗಳು. ಸೊ 1, 2, 3ನೇ ದಿನ ಟ್ರೀಟ್ಮೆಂಟ್ ಆಗ್ತಿದ್ದಂಗೆ ನನ್ನ ಪಾದಗಳು ಇಡೀ ಕ್ಲಿಯರ್. ನನಗೆ ಖುಷಿಯಾಗಿದ್ದೇನೆ ಅಂತ ಹೇಳಿದ್ರೆ, ವಾವ್ ನಂದು ಮೊದಲ ಇದಕ್ಕೆ ಬಂತಲ್ಲ ಅಂತೇಳಿ ಜೋಮ್ ಹಿಡ್ದಾಗ ಆಗ್ತಿತ್ತು. ಅದೆಲ್ಲ ಸ್ವಲ್ಪ ಲೈಟ್ ಆದಂಗೆ ಅನ್ನಿಸ್ತು. ಅದಕ್ಕಿಂತ ಹೆಚ್ಚಾಗಿ ಆ ಬ್ಲೂಯಿಶ್ ಹೋಗ್ತಿದ್ದಂಗೆ ಓ ಇದು ಏನೋ ಇಂಪ್ಯಾಕ್ಟ್ ಇದೆ ನನ್ನ ಇದರ ಮೇಲೆ ಅಂತೇಳಿ ಒಂದು ಪಾಸಿಟಿವ್ ಇದು ಬೆಳೆಯಲಿಕ್ಕೆ ಶುರು ಆಯಿತು. ಮತ್ತು ಅಲ್ಲಿಂದ ಇಲ್ಲಿ ಇನ್ನೂ 8 ದಿನ ಕಳೀತಾ ಇರುವಾಗ ಇಲ್ಲಿಯ ಟೀಮು, ಸವಿತಾ ಇರ್ಬೋದು, ರೇಣುಕಾ ಇರ್ಬೋದು, ತಾವಿರ್ಬೋದು, ಬದ್ರಿಪ್ರಸಾದ್ ಇರ್ಬೋದು, ಎಲ್ರದ್ದು ಒಂದು ಪಾಸಿಟಿವ್ ಇದಿತ್ತಲ್ಲ. ಆ ವೈಬ್ಸ್ ಕೂಡ ನನಗೆ ಇಲ್ಲಿ ಒಂದಷ್ಟು ಹೊತ್ತು ಕಳೆದು ಹೋದರೂ ಕೂಡ ನನ್ನ ಮನಸ್ಸಿಗೆ ಖುಷಿ ಆಗುತ್ತೆ. ಏನೋ ಒಳ್ಳೇದಕ್ಕಾಗಿ ಮಾಡ್ತಿದ್ದಾರೆ ಮತ್ತು ಎಲ್ಲರೂ ನನ್ನನ್ನು ಇನ್ಸ್ಪೈರ್ ಮಾಡೋದು ನೋಡಿದರೆ ಏನೋ ಇದರಿಂದ ಗುಣ ಆಗುತ್ತೆ. ಎನರ್ಜಿ ವೈಸ್ ಹೇಗೆ ಅನ್ನಿಸ್ತು? ಎನರ್ಜಿ ವೈಸ್ ತುಂಬ ಲೈಟ್ ಆಗಿದ್ದೀನಿ. ನಾನು ತುಂಬ ಸ್ವಲ್ಪ ಲೇಜಿನೇ. ಬೇಸಿಕಲಿ ನನ್ನ ಶರೀರ ಬೆಳೆದಿರೋದು ಅದಕ್ಕೂ ಇರ್ಬೋದು. ಸ್ವಲ್ಪ ಆರಾಮ್ಸೆ ಕೂತ್ಬಿಡ್ತೀನಿ, ಮಲಗ್ಬಿಡೋದು, ಕೂತ್ಬಿಡೋದು, ತಿನ್ಕೊಂಡು ಆರಾಮಾಗಿರೋದು ಬಿಟ್ಟರೆ ಹೆಚ್ಚು ಒಂಥರ ಕೆಲಸ ಮಾಡೋಕೆ ಆಗ್ತಿರ್ಲಿಲ್ಲ. ಈಗ ಇಲ್ಲಿಗೆ ಬರೋಕ್ಕೆ ಶುರು ಆದಮೇಲೆ ನಂಗೆ ಅನಿಸಿದ್ದೇನೆಂದರೆ ಸ್ವಲ್ಪ ಮೂಮೆಂಟ್ ಜಾಸ್ತಿ ಆಗಿದೆ. ಆಮೇಲೆ ನಂಗೆ ನಿಂತು ಕೆಲಸ ಮಾಡ್ಬೋದು ಅನ್ನೋಂಥ ಒಂದು ಸ್ಪಿರಿಟ್ ಇದೆ. ಆಲ್ಮೋಸ್ಟ್ ಡೈಲಿ ಒಂದು 2 to 3 hours ನನಗೆ ವರ್ಕ್ ಮಾಡ್ಲಿಕ್ಕೆ ಆಗ್ತಾ ಇದೆ. ನಾನು 1/2 hour ಕೂಡ ವರ್ಕ್ ಮಾಡದೇ ಇದ್ದವಳು 3 hours ಎಲ್ಲ ನಂಗೆ ವರ್ಕ್ ಮಾಡ್ಲಿಕ್ಕೆ ಆಗ್ತಿದೆ. ಆ ಒಂದು ಲೈಟ್ನೆಸ್ ಈ ಟ್ರೀಟ್ಮೆಂಟಿಂದ ಸಿಕ್ತು ಅಂತ ಅನ್ನಿಸ್ತಾ ಇದೆ. ಆಮೇಲೆ ಇಲ್ಲಿ ಟ್ರೀಟ್ಮೆಂಟ್ ಆಗುವಾಗ ಡಾಕ್ಟರ್ ಸಂದೀಪ್ ಅವರು, ಡಾಕ್ಟರ್ ಜಯಶ್ರೀ ಅವರು, ಮತ್ತು ಉಳಿದಂತೆ ನನ್ನ ಜೊತೆಗೆ ತಗೊಳ್ತಿದ್ದಂಥ ಕೆಲವು ಕಲೀಗ್ಸ್ ಅಂತ ಹೇಳಿದ್ರೆ ಪೇಷಂಟ್ಸ್ ಎಲ್ಲ ಮಾತಾಡಿಸುವಾಗ ಒಂಥರ ಬೇರೆ ಏನೋ ಇದರಿಂದ ಆಗತ್ತೆ, ಒಳ್ಳೇದಾಗತ್ತೆ, ಮುಂದಿನ ಇದರಲ್ಲಿ ಏನಾದರೂ ಮುಂದಿನ ದಿನಗಳಲ್ಲಿ ಇನ್ನೂ ಇದರಿಂದ ಅಂದರೆ ಪರ್ಟಿಕ್ಯುಲರಾಗಿ ಇಂಥದ್ದೊಂದು ಇದಕ್ಕೆ ಇಂಥದ್ದೇ ಒಂದನ್ನು ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ಅನ್ನೋಂಥ ಒಂದು ಕಂಡುಕೊಳ್ಳೋಂಥ ಪ್ರಯತ್ನ ಇದೆ ಇಲ್ಲಿ. ಅಂದರೆ ಒಂದು ರಿಸರ್ಚ್ ಆ್ಯಟಿಟ್ಯೂಡಲ್ಲಿ ಟ್ರೀಟ್ಮೆಂಟನ್ನು ಮಾಡ್ತಿರೋದ್ರಿಂದ ಸೊ ಒಳ್ಳೇದು ಎಲ್ಲೆಲ್ಲಿದೆ ಅದನ್ನೆಲ್ಲನೂ ದೊರಕಿಸ್ಬೇಕು ಅನ್ನೋಂಥ ಇದು ನಿಮ್ಮೆಲ್ಲರಲ್ಲಿ ಇರೋದ್ರಿಂದ ಬಹುಶಃ ಇದೊಂದು ಒಳ್ಳೆ ಶೇಪ್ ತಗೊಳುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಓಕೆ, ತುಂಬ ಖುಷಿ ಆಯಿತು ಅಂತ. ನೀವು ಹೀಗೆ ಖುಷಿಯಾಗಿ ನಗ್ನಗ್ತಾ ಇರಿ. ಥ್ಯಾಂಕ್ ಯು. ಥ್ಯಾಂಕ್ ಯು.